ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ, ಅಲ್ಲಿ ಮಾಡಲಿ. ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್, ಎಸ್, ಐ ಅಗ್ರಿ ವಿತ್ ಯು. ಇಫ್ ಯು ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಇದು ಮೊನ್ನೆ ತೆಗ್ದಿರೋದು, ಮುಂಚೆ ಇರಲಿಲ್ಲ. ಮೊನ್ನೆ ಇವ್ರು ತೆಗ್ದಿರೋದು, ಈಗ 1 ವರ್ಷ ಆಗ್ತಾ ಬಂತು. ಸರಿ, 24 ಅದೇ 1.5 ವರ್ಷ. ಸ್ಟೇಟ್ ಗೌರ್ಮೆಂಟಲ್ಲಿ ಅಂಥದ್ದು ಯಾವುದೂ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸೇ ಬೇರೆ, ನಮ್ಮ ಸರ್ವಿಸ್ ರೂಲ್ಸೇ ಬೇರೆ ಇರುತ್ತೆ. ಪ್ರತಿಯೊಂದು ಸ್ಟೇಟ್ದೇ ಬೇರೆದಿರುತ್ತೆ. ನಮ್ಮದ್ರಲ್ಲಿ ಯಾವುದೂ ಒಂದಿಗೆ ಇಲ್ಲ. ಭಾಳ ಸ್ಪಷ್ಟವಾಗಿ ನಾನು ಉಲ್ಲೇಖ ಹಾಕಿದ್ದೀನಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ತಂದರೆ ಮತ್ತೆ ಫೆಡರಲ್ ಸ್ಟ್ರಕ್ಚರ್ ಏನಾಗಬೇಕು ಸರ್? ಕುಮಾರಸ್ವಾಮಿ ಅವರು ಮಾತಾಡುವಾಗ ಸರ್, 100 ವರ್ಷಗಳಿಂದ RSS ಪಥಸಂಚಲನ ಮಾಡ್ತಿದ್ರು, ಎಲ್ಲಿಯೂ ಕೂಡ ಒಂದು ಕಿರಿಕಿರಿ ಆಗಿಲ್ಲ. ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ RSS ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ. ಅಂದ್ರೆ ತಾವು ನೆನಪಿದ್ರೆ ಪ್ರಜಾವಾಣಿಯಲ್ಲಿ ದೊಡ್ಡ ಆರ್ಟಿಕಲ್ ಬರೆದಿದ್ರು ಕುಮಾರಸ್ವಾಮಿ ಅವರು. ಸಮಾಜದಲ್ಲಿ RSS ಅಂತ ವಿಷ ಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು. ಸುಮ್ಮನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಹೇಳಿಕೆ ಅಲ್ಲ, ಎಡಿಟೋರಿಯಲ್. ಎಡಿಟೋರಿಯಲ್ ಅಂದ್ರೆ ಏನು? ಆಳವಾಗಿ ಅಧ್ಯಯನ ಮಾಡ್ಕೊಂಡು ಬಹಳ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಿ ಬರೆಯುವಂತ ಒಂದು ವಿಶ್ಲೇಷಣೆ. ಒಪ್ತೀರಾ? ಎಡಿಟೋರಿಯಲ್ ಅಂದ್ರೆ ಎಡಿಟೋರಿಯಲ್ ಬರ್ದಿದ್ರು ಸರ್, ಪ್ರಜಾವಾಣಿಗೆ ಇರ್ಬೇಕು ಅನ್ಸುತ್ತೆ. ಅಲ್ಲಿ ಏನೇನು ಬರ್ದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ JDSನವರು ಓದ್ಕೊಳ್ಳಿ. ಒಂದನೇದು. ಎರಡನೇದು, ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗ್ಬೇಕಂತ ಪ್ರಸ್ತಾವನೆ ಮಾಡಿದ್ರು. ಅವಾಗಿಂದ ಇವಾಗ ಏನು ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. JDS is no more secular, it is saffron. S stands for saffronization. ಅವ್ರು ಕೇಸರೀಕರಣ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ. ಈಗ ಇದು ನಾನು ಹೇಳ್ದಂಗೆ ಎಡಿಟೋರಿಯಲ್ ಬರ್ದಿದ್ದಾರಲ್ಲ ಸರ್, ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಥೂ RSS ತರ ಸವಾಸ ಬಿಡಪ್ಪ, ಅಲ್ಲಿ ಆ ತತ್ವ ನಮ್ಗೆ ಆಗ್ಬೇಕು, ಏನ್ ಬ್ಲೂ ಫಿಲ್ಮ್ ನೋಡಕ್ಕ ಅಂತ ಹೇಳಿದ್ ನಾನ? ಅವರ ಆ ಶಾಖಗಳಲ್ಲಿ ಏನೇನಾಗ್ತದೆ ನನ್ಗೆ ಗೊತ್ತಿದೆ, ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನ? ಅವರ ಪ್ರಶ್ನೆ ಹಾಕಿದ್ರಿ ಬಿಜೆಪಿಗೆ, ನಿಮ್ಮ ಮಕ್ಕಳನ್ನ ಯಾವಾಗ ಗಣವೇಶದಲ್ಲಿ? ಸುನೀಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಶದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ನೋಡಿ, ಆಯ್ತು ಗೊತ್ತಾಗೋದಿಲ್ಲ. ಮತ್ತೆ ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ, ನನಗ್ ಬಂದು ಯಾಕೆ ಉಪದೇಶ ಮಾಡ್ತಾರೆ? ಫಸ್ಟ್ ನೀವೇನು ಹೇಳ್ತೀರಾ ನಿಮ್ ಇದ್ರಲ್ಲಿ ಮಾಡಿ. ಈಗ ನೀವೇ ನೋಡಿ, ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ, ನಿಮ್ಮ BJP ಅಧ್ಯಕ್ಷರು ಇವಾಗ ಯಾರ ಮಗ? ಏನಷ್ಟು ಅಂದ್ರೆ ನೀವಾಗಬೇಕಾಗಿರುವ ಅವರೇ ಆಗ್ಬೇಕಾಗಿತ್ತಂತಲ್ಲ BJP ಅಧ್ಯಕ್ಷರು ಸುನೀಲ್ ಅವರು. ವಿಜೇಂದ್ರ ಅವ್ರು ಹೆಂಗಾದ್ರು? ನನಗೆ ಬೇಜಾರಾಗ್ಬಿಟ್ಟಿದೆ, ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ ನಾನು? ಅವರ ಎಲ್ಲ ಹೆಂಗ್ ಮರೀತಾರೆ ಇವರೆಲ್ಲರೂ? ಆಮೇಲೆ ನಾನು ಈಗ